ಹೌದು ಈ ಸಲ 370 ಆಗ್ಬೇಕಂತ ಬಯಸಿದ್ರು ಅವರು. ಆದ್ರೆ ಇವತ್ತು 236ಕ್ಕೆ ನಿಂತದ. ಇನ್ನು ಏರ್ತಾ ಇಲ್ಲ. ಬೀಳ್ವಿಕೆಗೆ ಕಾರಣ ಏನು ಸರ್ ಬಿಜೆಪಿ? ಇದಕ್ಕೆ ಕಾರಣ ಅಂದ್ರೆ ಜನಕ್ಕೆ ಹೇಳಿದ್ರೆ ನಿಮ್ಮ ಬೆಲೆ ಏರಿಕೆ ಬಂದಿದ್ದಾಗ ಅದು ಭಯಂಕರವಾಗಿ ಬಿಸಿ ಮುಟ್ಟದೆ ಎಲ್ಲ ಜನಕ್ಕೆ. ಯಾಕಂದ್ರೆ ಮೋದಿ ಹವಾ ಹೆಂಗಿತ್ತಪ್ಪ ಅಂತಂದ್ರೆ ಮೋದಿ ಅವರು ಇದು ಪೂರ್ವಲ್ಲಪ್ಪ ಪಶ್ಚಿಮ ಅಂತ ಹೇಳಿದ್ರು. ಹೌದು ಪಶ್ಚಿಮ ಅಂತ ಹೇಳೋದು ಜನ ಅಂದ್ರೆ ಇಂದಿರಾ ಗಾಂಧಿ ಅವ್ರ ಲೆವೆಲ್ ಅಲ್ಲಿ ಇದ್ರು. ಅದಕ್ಕಿಂತ ಹೆಚ್ಚಿಗೆ ಐತೆ ಅನ್ನೋದು ಅಡ್ಡಿ ಇಲ್ಲ. ಆ ಮಾತಿನಲ್ಲಿ ನಾವು ಎರಡು ಮಾತಾಡ. ಯಾಕಂದ್ರೆ ಇವತ್ತು ನಮ್ಮ ಅಂಧ ಭಕ್ತರು ಸಾಕಷ್ಟು ಇದ್ದಾರೆ. ಇಲ್ಲ ಮೋದಿ ಅವರು ಇದು ಸರಿಯಿಲ್ಲ ಅಂತಾರೆ. ನಮ್ಗೆ ಇನ್ನೂ ಇದು ಹೋದ್ರು 200 ಅಲ್ಲಪ್ಪ ಪೆಟ್ರೋಲ್, ಇದು 100 ಅಲ್ಲ ಪೆಟ್ರೋಲು 200 300 ಕೊಳ್ಳಿಕ್ ಸಾರಿದ್ವಿ ಅಂತ ಓಪನ್ ಕೂಡ ತಗೊಂತೀವಿ ಅನ್ನುವಂಥ ಜನರು ಇದ್ದಾರೆ ಇವತ್ತಿಲ್ಲ ಅಂತಲ್ಲ. ಆದ್ರೆ ಆ ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಂತೋಷ ಪಡುವಂಥ ಸಮಾಧಾನ ಪಡುವಂಥ ವಿಷಯ. ಯಾಕಪ್ಪ ಅಂತಂದ್ರೆ 230 ಈ ಬಾರಿ ಏನಕ್ಕಂದ್ರೆ ಈ ಮಾತು ಏನಕ್ಕೆ ಹೇಳ್ತಿದ್ದೀನಿ ಅಂತಂತಂದ್ರೆ ಬಿಜೆಪಿಗರು ಅದರಲ್ಲೂ ಕೂಡ ಅಮಿತ್ ಶಾ ಅವರು ಡೈರೆಕ್ಟ್ ಆಗಿ ಓಪನ್ ಆಗೇನೆ ರ್ಯಾಲಿಗಳಲ್ಲಿ ಓಪನ್ ಆಗಿ ಹೇಳ್ತಿದ್ರು, ಇಲ್ಲಪ್ಪ ನೀವೇನಾದ್ರೂ ಕಾಂಗ್ರೆಸ್ ಅನ್ನ ತಗೊಂಡ್ ಬಂದ್ರೆ ಏನಂತೀರ ನೀವು ರಾಮ ಮಂದಿರಿಗೆ ಬಾಬ್ರಿ ಮಸೀದಿ ಅನ್ನುವಂತಹ ಒಂದು ಕೀಲಿಯನ್ನ ಹಾಕ್ತಾರೆ, ಅಷ್ಟೆಲ್ಲ ಬುಲ್ ಹೊಡಿತಾರೆ. ಸೊ ಈ ರೀತಿ ಮಾಡಿದ್ರು ಕೂಡ ಅಂದ್ರೆ ಜನ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಏನಂತೀರ ನೀವು ಹಿಂದೂ ಮುಸ್ಲಿಂ ಮಾಡೋದು ಒಂದು ಸ್ವಲ್ಪ ಕಡಿಮೆ ಆಗೈತಂತ ಅನ್ನಿಸ್ತೀರಾ ಆಸ್ ಕಂಪೇರ್ ಟು? ನೋಡ್ರಿ 303 236 ಇಲ್ಲ ಡಿಫ್ರೆನ್ಸ್ ಜಾಸ್ತಿ ಆಯ್ತಿಲ್ಲ. ಹೌದು ಅಂದ್ರೆ ಇನ್ನೂ ಇತರ ಮೊದಲು ಕಡಿಮೆ ಆಗಿದೆ. ಇನ್ನೂ ಎಷ್ಟು ಬಂದ ನೋಡ್ಬೇಕದು. ಈಗಿನ ಮಟ್ಟ ನೋಡಿದ್ರಪ್ಪ ಅಂತಂದ್ರೆ ಈಗಿನ ಮಟ್ಟದಲ್ಲ ಮೋದಿ ಅವ್ರ ನಾಯಕತ್ವನ ಜನ ನಿಧಾನಕ್ಕೆ ತಿರಸ್ಕರಿಸ್ತಾ ಇದ್ದಾರೆ ಸರ್. ಆದ್ರೆ ಅದು ಆಯ್ತು ಹೋಗ್ಲಿ. ಇವಾಗ ಏನಿಲ್ಲಪ್ಪ ಅಂತಂದ್ರೆ ಸರ್ ದೇಶದ ರಿಸಲ್ಟು ಒಟ್ಟಾರೆ 3 ರಾಜ್ಯಗಳು ಆಲ್ಮೋಸ್ಟ್ ಆಲ್ ಡಿಸೈಡ್ ಮಾಡ್ತವೆ. ಒಂದು UP, ಬಿಹಾರ, ಮಹಾರಾಷ್ಟ್ರ. ದೀಸ್ ಆರ್ ದ ಮೇನ್ ಸ್ಟೇಟ್ಸ್. ಸೊ ಅದರಲ್ಲಿ ಫಸ್ಟ್ಗೆ ಇವಾಗ ಮಹಾರಾಷ್ಟ್ರದಲ್ಲಿ ನೋಡೋಣ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು 11 ಲೀಡಲ್ಲೈತೆ, ಭಾರತೀಯ ಜನತಾ ಪಾರ್ಟಿ 11, ಉದ್ಧವ್ ಬಾಳಾ ಸಾಹೇಬ್ ಠಾಕ್ರೆ ಅವರ ಗುಟ ಶಿವಸೇನಾ ಅದು 11, ಆಮೇಲೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ಅವರದು ಅವ್ರದ್ದು 8, ಶಿವಸೇನಾ ಅಂದರೆ ಶಿಂದೆ ಸಾಹೇಬ್ರದ್ದು 5, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ NCP 1, ಇಂಡಿಪೆಂಡೆಂಟು 1. ಸೊ ಎಕ್ಸಾಕ್ಟಾಗಿ ನೋಡ್ತೀವಪ್ಪ ಅಂತಂತಂದರೆ ಸರ್ ಇವಾಗ ಏನಂತೀರ ನೀವು 11 22 22 ಪ್ಲಸ್ 8 30 ಸೀಟ್ಗಳು ಇವಾಗ ಆಲ್ರೆಡಿ ಇಂಡಿಯಾ ಗಠಬಂಧನದಲ್ಲಿ ಸೇರಿದ 48 ಸೀಟುಗಳು. 48ರಲ್ಲಿ 30 ಸೀಟ್ಗಳು ಬಂದಿದ್ದು ಸಣ್ಣದಲ್ಲ. ಅದು ಮಹಾರಾಷ್ಟ್ರದಲ್ಲೇ ಲಾಸ್ಟ್ ಟೈಮ್ ಕೇವಲ 2 ಬಂದಿದ್ರಲ್ಲೇ ಶಿವಸೇನೆ ಮತ್ತು ನಮ್ಮ ಇದು ಬಿಜೆಪಿ ಎಷ್ಟು ಚೇಂಜ್ ಆಯ್ತು. ಈ 11 ಸೀಟ್ ಕೇವಲ ಅದ ಬಿಜೆಪಿ. ಅಂದ್ರೆ ಸರ್ ಶಿಂದೆ ಅವರನ್ನ ಇವಾಗ ಮಹಾರಾಷ್ಟ್ರ ಏನಂತಾರೆ ನೀವು ಜನತೆ ತಿರಸ್ಕರಿಸ್ತದ್ಯಾ? ತಿರಸ್ಕರಿಸ್ತಿದೆಯಲ್ಲ ಈಗಿನ ಅಂಥದ್ವರೆಗೆ ತಿರಸ್ಕಾರ ಮಾಡಿದೆ ಈಗಾಗಲೇ.